ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸುಸ್ವಾಗತ. ಏನು ಹಿಂಗೆ ಪ್ಲೇ ಬಟನ್ ಎಲ್ಲ ಇಟ್ಕೊಂಡು ನಿಂತಿದ್ದಾರೆ ಅಂತ ನೋಡ್ತಿದ್ದೀರಾ? ಸೊ ಇದೆಲ್ಲ ನಾವು ಯಾವತ್ತೂ ಸೆಲೆಬ್ರೇಷನ್ ಮಾಡಿಲ್ಲ. ನಮಗೆ ಸೆಲೆಬ್ರೇಷನ್ ಮಾಡಬೇಕು ಅಂತಲೂ ಅನಿಸಿಲ್ಲ. ಏನಕ್ಕಂದರೆ ನಾವಿಲ್ಲಿರೋದು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೋಸ್ಕರ, ನಿಮ್ಮ ಮುಖದಲ್ಲಿ ಖುಷಿ ತರೋದಕ್ಕೋಸ್ಕರ. ಸೊ ಇದೇ ನಮಗೇನು ಅಷ್ಟೇನು ಅಚೀವ್ಮೆಂಟ್ ಅಂತ ಅನಿಸಿಲ್ಲ. ಮತ್ತು ನಮಗೆ ಇದನ್ನು ಸೆಲೆಬ್ರೇಷನ್ ನಮ್ಮ ಉದ್ದೇಶ ಇರೋದು ಎಂಟರ್ಟೈನ್ಮೆಂಟ್ ಮಾಡೋದು, ನಿಮ್ಗೆ ಆದಷ್ಟು ಒಳ್ಳೆ ಮೆಸೇಜ್ ಕೊಡೋದು, ಮತ್ತು ಯೂಟ್ಯೂಬಿಂದ ಎಷ್ಟು ದುಡ್ಡು ಮಾಡ್ತಾರೆ ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಅದ್ರ ಬಗ್ಗೆ. ಮತ್ತು ಯಾವ ರೀತಿ ವೀಡಿಯೋ ಮಾಡ್ತೀವಿ, ಮತ್ತು ನಮಗೇನು ಇದೇನೇ ಕೆಲಸ, ಬೇರೆ ಕೆಲಸ ಮಾಡಲ್ವಾ ಅಂತಲೂ ಕೇಳ್ತಿರ್ತೀರ. ಅದಕ್ಕೂ ಕೂಡ ಎಕ್ಸಾಂಪಲ್ ಕೊಡಬೇಕು. ಸೊ ಹಾಗಾಗಿ ಇವತ್ತಿನ ವೀಡಿಯೋನ ಮಾಡ್ತಾ ಇರೋದು. ಮತ್ತು ಸುಮಾರು ಜನ ಲಾಸ್ಟ್ ವೀಡಿಯೋ ಹಾಕಿದಾಗ ಯೂಟ್ಯೂಬ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ. ಮತ್ತು ಇನ್ನೊಂದು, ನಮ್ಮ ಅಪ್ಪ ಅಮ್ಮ ವೀಡಿಯೋ ಮಾಡ್ತಾರಲ್ಲ, ಅವ್ರಿಗೆ ಕೇಳಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ನಿಮಗೆ? ಗೊತ್ತಿಲ್ಲ. ಯಾಕಂದರೆ ಅವ್ರಿಗೆ ಅದೇ ಹೇಳದ್ನಲ್ಲ, ನಮ್ಮ ಉದ್ದೇಶ ಇರೋದು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೋಸ್ಕರ. ಏನಕ್ಕೆ ವೀಡಿಯೋ ಮಾಡ್ತಿದ್ದೀವಿ ಹೇಳಿ ಹೋಗಲಿ? ಜನಗಳು ಬೇಜಾರದಲ್ಲಿರ್ತಾರೆ, ಈ ವಿಡಿಯೋನ ನೋಡ್ಬಿಟ್ಟು ಖುಷಿಯಾಗಿರಲಿ ಅಂತ. ನಗ್ಸೋಕ್ಕೋಸ್ಕರ. ಅಷ್ಟು ಬಿಟ್ಟರೆ ಅವ್ರಿಗಿಲ್ಲಿ ಪ್ರಮೋಷನ್ ಮಾಡ್ಬೋದು, ಇದರಿಂದ ದುಡ್ಡು ಬರುತ್ತೆ, ಅವೆಲ್ಲ ಏನೂ ಗೊತ್ತಿಲ್ಲ. ಸೊ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ ಎಷ್ಟು ದುಡ್ಡು ಮಾಡ್ಬೋದು. ನಿಮಗೆ ಇವಾಗ ಇಷ್ಟೇ ಫಾಲೋವರ್ಸ್ ಇದ್ದರೆ ದುಡ್ಡು ಬರುತ್ತೆ, ಇವೆಲ್ಲ ಇದ್ದರೆ ದುಡ್ಡು ಬರುತ್ತೆ ಅಂತ ಏನಿಲ್ಲ. ಒಬ್ರು ಇಟ್ಕೊಂಡು ಮಾಡ್ತಿರ್ತಾರಲ್ಲ, 2 ಗೋಲ್ಡನ್ ಪ್ಲೇ ಬಟನ್ ಇದೆ, ಹೆಂಗೆ ದುಡ್ಡು ಮಾಡೋದು ಅಂತ. ಬೇಕಾದ್ರೆ ಅವ್ರ ವಿಡಿಯೋ ನೀವೇ ಹೋಗಿ ನೋಡೋಗಿ. ಅವ್ರದ್ದು ಯಾವುದು ರೀಸೆಂಟಾಗಿ ವ್ಯೂಸ್ಗಳು ಬರ್ತಾ ಇರಲ್ಲ, ಯಾವಾಗಲೂ ಮಾಡಿರೋದನ್ನ ಇವಾಗ ತೋರಿಸ್ಕೊಂಡು ಇಷ್ಟು ದುಡ್ಡು ಮಾಡಿದ್ದೀನಿ ಅಂತ. ಅಂದರೆ ನಾನಿವಾಗ ನಿಮಗೆ ಹೆಂಗೆ ಫ್ರೀಯಾಗಿ ಕ್ಲಾಸ್ ತೊಗೋತಿದ್ದೀನಿ, ಫ್ರೀಯಾಗಿ ಹೇಳ್ತಿದ್ದೀನಿ ನಿಮಗೆ ನಾಲೆಜ್ನ, ಅವರು ಅವರ ಏನದು ಗೂಗಲ್ ಮೀಟ್ ಇಲ್ಲ ಯಾವುದಕ್ಕಾದ್ರು ಜಾಯ್ನ್ ಆಗಿ ಅದಕ್ಕೆ ಇಷ್ಟು ಅಂತ ಪೇಮೆಂಟ್ ಮಾಡಬೇಕು. ಅಂದರೆ ಒಬ್ಬರು 49 ರೂಪಾಯಿ ಪೇ ಮಾಡಬೇಕು ಅಂತ ಇರುತ್ತೆ. ಸೊ ಅದೇ ಥರ ನೀವು 200ರಿಂದ 100 ಜನ ಸೇರಿದ್ರೆ ಅದರಿಂದ ದುಡ್ಡಾಗುತ್ತೆ. ಅಂದರೆ ಅವ್ರು ಪ್ರೀವಿಯಸ್ಲಿ ಏನೇನು ದುಡ್ಡು ಮಾಡಿದ್ದಾರೆ, ಯೂಟ್ಯೂಬಿಂದ ಮನೆ ಕಟ್ಸ್ಕೊಂಡಿರ್ಬೋದು, ಕಾರ್ ತೊಗೊಂಡಿರ್ಬೋದು, ಅದು ಆ ಟೈಮ್ನಲ್ಲಿ. ಈ ಟೈಮ್ನಲ್ಲಿ ಅವ್ರದ್ದು ಯಾವುದೇ ವೀಡಿಯೋನು ನೀವು 1 ಮಿಲಿಯನ್ ಅಲ್ಲ 2 ಮಿಲಿಯನ್ ಇದ್ರೂ ಕೂಡ ನಿಮ್ಮ ವೀಡಿಯೋಸ್ಗೆ ವ್ಯೂಸ್ ಬರ್ತಾ ಇಲ್ಲ ಅಂದರೆ ದುಡ್ಡು ಮಾಡೋದಕ್ಕಾಗಲ್ಲ. ತಡೀರಿ, ಇವ್ರನ್ನೆಲ್ಲ ಕಲಿಸಿ ನಾನು ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಇವಾಗಲೇ ಒಂದು ವೀಡಿಯೋ ಮಾಡಿ ತೋರಿಸ್ತೀವಿ. ಇಟ್ಬಿಡಿ ಅದನ್ನು. ನೋಡಿ, 10 ರೂಪಾಯಿಗೊಂದು 10 ರೂಪಾಯಿಗೊಂದು. ಸೊ 9:15. ಹಾಂ. ಸೊ ಒಂದು ವೀಡಿಯೋ ನಾರ್ಮಲಾಗಿ ಒಂದು ವೀಡಿಯೋ ತಡಿ ಇದರಲ್ಲಿ ತೋರಿಸ್ತೀನಿ, ಶೂಟ್ ಮಾಡ್ತೀನಿ. ನಾನು ಈ ಮೊಬೈಲಲ್ಲಿ ಶೂಟ್ ಮಾಡ್ಕೋತೀನಿ. ಮೊಬೈಲ್ ಎಲ್ಲ ಹೆಂಗೆ ಎಡಿಟ್ ಮಾಡ್ತೀವಿ ಅಂತ, ಹೆಂಗೆ ವೀಡಿಯೋ ಮಾಡ್ತೀವಿ ಅಂತ. ಹಾಂ, ಒಂದು ನಾರ್ಮಲ್ ವೀಡಿಯೋ. ಹಾಂ, ಅವಾಗ ನೀನು ನಮ್ಮನ್ನೇನು ಆನ್ಲೈನಿಂದ ಆರ್ಡರ್ ಮಾಡಿದಾರ ಅಂತ ಅವಾಗ ಅಪ್ಪ ಶಾಕ್ ತೊಗೋಬೇಕು, ನಗಡಬೇಕು. ನಾನೊಂದು ನಾರ್ಮಲ್ ವೀಡಿಯೋ ಹೆಂಗೆ ಮಾಡ್ತೀನಿ ಅಂತ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇರೋದು. ನೀವು ನಿಮ್ಮ ಮೊಬೈಲ್ಗಳಲ್ಲಿ ಯಾರು ಮಾಡೋರಿದ್ರೆ ಅವ್ರ ಹತ್ರನೂ ಕೂಡ ತಗೋಬೋದು. ಹಾಕೊಂಡಿರ್ತಾರೆ, ಇಲ್ಲಿ ಮೈಕ್ ಇಲ್ವಲ್ಲ, ಅದಕ್ಕೋಸ್ಕರ. ರೆಡಿ, ಸ್ಟಾರ್ಟ್. ನನ್ನ ಮಗನ ಪ್ರೀತಿಯಿಂದ ಸಾಕಿ ಇಷ್ಟು ದೊಡ್ಡದ್ ಮಾಡಿದೀನಿ. ನಮ್ಮ ಅಪ್ಪ ಅಮ್ಮ ನನ್ನನ್ನೇನು ಆನ್ಲೈನಿಂದ ಆರ್ಡರ್ ಮಾಡಿದ್ರಾ? ಸೊ ಈ ಥರ ರೆಕಾರ್ಡ್ ಮಾಡ್ಕೊಂಡ. ಇವಾಗ ಇದನ್ನೇನು ಮಾಡ್ತೀನಿ, ನಾನು ಇನ್ಶಾಟಿಗೆ ಹಾಕ್ತೀನಿ. ಇನ್ಶಾಟ್ ಇದೆಯಲ್ಲ, ಇಲ್ಲಿಂದ ಓಪನ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿಗೆ ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲೆಲ್ಲ ಸಿಗುತ್ತೆ. ಶಾಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಲಾಫಿಂಗ್ ಸಿಂಬಲ್ ಹಾಕಿದ್ರೆ ಮುಗೀತು. ನಮ್ಮಪ್ಪ ಶಾಕ್ ಒಂದೇ ಚೆನ್ನಾಗಿ ತಗೊಳ್ಳೋದು. ಮತ್ತು ಇವಾಗ ಈ ಮಾಡಿರೋ ವೀಡಿಯೋಗೆ ವಾಯ್ಸ್ ಓವರ್ ಕೊಡಬೇಕು. ಇನ್ಶಾಟಲ್ಲಿ ಇಲ್ಲಿ ಆಡಿಯೋಗೆ ಬಂದರೆ ಇಲ್ಲಿ ಪ್ಲಸ್ ಸಿಂಬಲ್ ಇರುತ್ತಲ್ವ, ರೆಕಾರ್ಡ್ ಅಂತ, ಇದು ಕ್ಲಿಕ್ ಮಾಡಿ. ಇಲ್ಲಿ ಇಲ್ಲ ನಾನೇ ಮಾಡ್ತಿದ್ದೀನಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಈ ತಿಂಡಿ ಮಾಡಿದೆ, ಆ ತಿಂಡಿ ಮಾಡಿದೆ, ಈ ಊಟ ಮಾಡಿದೆ, ಅಷ್ಟೇ. ಸ್ಟಾಪ್ ಮಾಡಿದರೆ ನೋಡಿ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಿರುತ್ತಲ್ಲ, ಅದನ್ನು ಈ ಕ್ಲಿಪ್ನ ಸೆಲೆಕ್ಟ್ ಮಾಡಿ. ಈ ಕ್ಲಿಪ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಆಪ್ಷನ್ ಇದೆ ಅಲ್ವಾ, ಇದನ್ನು ಮ್ಯೂಟ್ ಮಾಡಿದ್ರೆ ನಾನು ಬ್ಯಾಕ್ಗ್ರೌಂಡಲ್ಲಿ ಏನು ವಾಯ್ಸ್ ಕೊಟ್ಟಿದ್ದೀನಿ, ಇದು ಬರುತ್ತೆ. ಇಷ್ಟೇ. ಇದನ್ನು ಸೇವ್ ಮಾಡಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅದಕ್ಕೆ ಅಪ್ಲೋಡ್ ಮಾಡಿದ್ರೆ ಮುಗೀತು. ಸೊ ನಿಮ್ಗೇನು ಬೇರೆ ಕೆಲಸ ಇಲ್ವಾ, ಬರೀ ವೀಡಿಯೋನೇ ಮಾಡ್ತಿರ್ತೀರ ಅಂದ್ರಲ್ಲ, ಎಷ್ಟೊತ್ತಾಯಿತು ಬರೀ 1 ನಿಮಿಷ. ಸೊ ಅಷ್ಟೇ. ಇವಾಗ ನೆಕ್ಸ್ಟು ಅರ್ನಿಂಗ್ಸ್ ಬಗ್ಗೆ ಮಾತಾಡೋಣ, ಹೇಗೆ ವರ್ಕ್ ಆಗುತ್ತೆ ಅಂತ. ಸರಿ, ನೀನು ರೊಟ್ಟಿ ಹಾಕೋಗಮ್ಮ, ನಾನಿನ್ನ ತಗೋತೀನಿ. ನೀವೇನು ಮಾಡ್ತೀವಿ? ಕೆಲ್ಸಕ್ಕೆ ಹೋಗ್ತೀರಾ? ತಿಂಡಿ ಮಾಡಲ್ವಾ? ತಿಂಡಿ ಮಾಡಿ, ನಾವು ಮೇಲ್ಗಡೆ ಹೇಳ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಬಾ. ಸೊ ಇಲ್ಲಿಂದ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಎಷ್ಟು ಅರ್ನಿಂಗ್ ಮಾಡಿದ್ದೀವಿ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಆರಾಮಾಗಿ. ನಾವು ಲಾಂಗ್ ವೀಡಿಯೋಸ್ ಮಾಡ್ತಾ ಇರೋದು ಇವಾಗ. ಲಾಂಗ್ ವೀಡಿಯೋಸ್ನ ಎಲ್ಲರ ಕೈನಲ್ಲೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು
ಡಿಮೋಟಿವೇಟ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಮೊದಲು ಹೇಳ್ತೀನಿ, ಇವಾಗ ಲೆಂತಿ ವಿಡಿಯೋ ಅಂದರೆ ಇವಾಗ ನಾವು ಮಾಡ್ತಿದ್ದೀವಲ್ಲ ಈ ಥರ ವಿಡಿಯೋ 1 ಮಿಲಿಯನ್ ಹೋದರೆ 40,000 ತನಕ ಕೊಡ್ತಾರೆ ಯೂಟ್ಯೂಬು. ಅದು ಬೇಸ್ಡ್ ಆನ್ ಯಾವ ರೀತಿ ಎಂಗೇಜ್ಮೆಂಟ್ ಆಗಿರುತ್ತೆ ವಿಡಿಯೋ ಅದ್ರ ಮೇಲೆ. ನೀವೇನು ಪಾಸ್ ಮಾಡ್ದಲೆ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ಅಷ್ಟು ಅಮೌಂಟ್ ಬರುತ್ತೆ. ಅದಾದ್ಮೇಲೆ ಶಾರ್ಟ್ಸಲ್ಲಿ 1 ಮಿಲಿಯನ್ ಹೋದರೆ 3,000 ಇಲ್ಲ 4,000 ಇಲ್ಲ 2,000. 2,000 ಮಿನಿಮಮ್ಮು, ಇಲ್ಲ 3,000. ಅದು ಎಂಗೇಜ್ 2,000 ಬರಲ್ಲ, ಕಮ್ಮಿನೇ ಬರೋದು. ಬಟ್ ಹೇಳ್ತಾ ಇರೋದು ಅಂದರೆ ಅಫಿಷಿಯಲ್ ಆಗಿ ಅವರೇ ಹಾಕೊಂಡಿರ್ತಾರೆ ಇಷ್ಟು ಬರುತ್ತೆ ಅಂತ, ಬಟ್ ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಬರುತ್ತೆ ಅಂತ. ಬೇಸಿಕಲಿ ಲೆಂತಿ ವಿಡಿಯೋಗೆನೆ ಜಾಸ್ತಿ ದುಡ್ಡು ಬರೋದು. ಅಯ್ಯೋ ನಾನು ಸ್ಪೆಕ್ಸಲ್ಲಿ ತುಂಬ್ಕೋದಿದ್ದೆ. ಸೊ ಇವಾಗ ನೀವು ಬೇರೆಯವ್ರು ಅಷ್ಟು ದುಡ್ದಿದ್ದಾರೆ, ಬೇರೆಯವರು ಇಷ್ಟು ದುಡ್ಡು ಮಾಡಿದ್ದಾರೆ ಅಂತ ಯೂಟ್ಯೂಬ್ನಲ್ಲಿ ನೀವು ಯೋಚನೆ ಮಾಡೋದಕ್ಕಿಂತ ನೀವೇನು ಮಾಡ್ಬೋದು ಅದನ್ನ ಯೋಚನೆ ಯೋಚ್ನೆ ಮಾಡಿ ಮಾಡಿ. ದುಡ್ಡು ಮಾಡೋದಕ್ಕೆ ಪ್ರಯತ್ನ ಪಡಿ. ಇವಾಗ ನಾರ್ಮಲ್ ಆಗಿ ಆಲ್ಗರಿದಮ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನಾವು ಯಾಕೆ ಸೆಲೆಬ್ರೇಷನ್ ಮಾಡಲ್ಲ ಅಂದರೆ ಹೇಳಿದ್ನಲ್ಲ, ನಾವಿರೋದು ನಿಮಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು, ನಮ್ಮ ಕೈಲಾದ ಮೆಸೇಜಸ್ಗಳನ್ನ ಕೊಡಬೇಕು, ನಮ್ಮ ಉದ್ದೇಶ ಇದು. ಸೊ ನಾನು ಕೂಡ ಸ್ಟಾರ್ಟ್ ಹೆಂಗೆ ಮಾಡಿದ್ದು ಅಂದರೆ ಉದ್ಯೋಗದ ಮಾಹಿತಿಗಳನ್ನ ಕೊಡ್ತಾ ಇದ್ದೆ, ಇನ್ಫಾರ್ಮೇಟಿವ್ ಎಲ್ಲ ಕೊಡ್ತಾ ಇದ್ದೆ. ಕಪಲ್ ವಿಡಿಯೋ ಮಾಡ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ಬಟ್ ಇವಾಗಿನ ಇದರಲ್ಲಿ ನೋಡಿದ್ರೆ ನೀವು ತುಂಬ ಜನ ಮದುವೆ ಆಗ್ತಿರೋದೇ ವಿಡಿಯೋ ಮಾಡೋದಕ್ಕೋಸ್ಕರ. ಸೊ ನೀವೇ ರೀಸೆಂಟಾಗಿ ನೀವೇ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಅವರು ಮದುವೆ ಆಗ್ತಿರೋದೇ ವಿಡಿಯೋ ಮಾಡೋದಕ್ಕೋಸ್ಕರ. ಏನಕ್ಕೆ ಕಪಲ್ ಕಂಟೆಂಟ್ ಮಾಡ್ಬೋದಲ್ಲ. ಅಂದರೆ ನಾವು ಅಲ್ಲ, ಅವರದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವರೊಂದು ಸ್ಟೆಪ್ ತಗೋತಾ ಇದ್ದಾರೆ, ಏನೋ ಒಂದು ಅರ್ನಿಂಗ್ ಮಾಡೋದಕ್ಕೋ, ಏನೋ ಒಂದು ನಾವು ಮಾಡಬೇಕು ಅನ್ನೋದಕ್ಕೋ. ಯಾಕಂದರೆ ಎಲ್ಲರ ಹತ್ರನೂ ಸ್ಮಾರ್ಟ್ ಮೊಬೈಲ್ ಇದೆ. ಇವಾಗ ನಾವು ಇನ್ಫಾರ್ಮೇಷನ್ ಹೇಳಿಲ್ಲ ಅಂದರೆ ಬೇರೆ ಯಾರಾದರೂ ಇನ್ಫಾರ್ಮೇಷನ್ ಹೇಳ್ತಾರೆ. ಬಟ್ ಹೆಂಗೆ ಆಲ್ಗರಿದಮ್ಸ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಇದೊಂದು ಎಕ್ಸಾಂಪಲ್ ಆಯ್ತಾ. ಮದುವೆ ಆಯ್ತಿದ್ದಾರೆ, ಮದುವೆ ವಿಡಿಯೋಸ್ ಆರಾಮಾಗಿ ಹೋಗುತ್ತೆ ಯೂಟ್ಯೂಬ್ನಲ್ಲಿ. ಪ್ರತಿಯೊಬ್ರು ಮದುವೆ ವಿಡಿಯೋಸ್ ನ ವಾಚ್ ಮಾಡೇ ಮಾಡ್ತಾರೆ. ನೀವು ಅವ್ರ ಕಲ್ಚರ್ ಹೆಂಗೆ, ಯಾವ ತರ ಅಂತ ನೀವು ರೀಸೆಂಟ್ ಆಗಿ ನೋಡ್ತಿರ್ಬೋದು, ಪಪ್ಪು ಮಾನ ರಿವೀಲ್ ಮಾಡ್ತೀನಿ, ನನ್ನ ಬೇಬಿ ಮಾನ ರಿವೀಲ್ ಅವ್ರ್ದೆಲ್ಲ ಯಾಕೆ ಅಲ್ಲ ಬಿಡು. ಹೇಳ್ತಾ ಇರೋದು. ಅವರು ಅಂತಾನೆ ಮೆನ್ಷನ್ ಮಾಡ್ತಾ ಇಲ್ಲ. ಏನಕ್ಕೆ ಅಂದ್ರೆ ಜನಕ್ಕೆ ಒಂದು ಕ್ಯೂರಿಯಾಸಿಟಿ Curiosity ಇರುತ್ತೆ ಇರುತ್ತೆ. ನೋಡ್ಬೇಕು ಅಂತ. ಯಾವಾಗ ಜನಕ್ಕೆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗುತ್ತೋ ನಿಮ್ ವಿಡಿಯೋನ ಫುಲ್ ನೋಡಕ್ಕೂ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇವಾಗ ಮದುವೆ ಸೀಸನ್ನು, ನಾನು ಎಂಗೇಜ್ಮೆಂಟ್ ಆಗ್ತಿದ್ದೀನಿ, ಅದೊಂದು ಸೀಸನು, ಅದೊಂದು ತಿಂಗಳು ತನಕ ನಡೆಯುತ್ತೆ ಎಂಗೇಜ್ಮೆಂಟ್ ಶಾಪಿಂಗ್ ಅಂತ. ಮತ್ತೆ ಮದುವೆನ ಅದೊಂದು ತಿಂಗಳು ಇಲ್ಲ 2 ತಿಂಗಳು ಎಳಿತಾರೆ, ಶಾಪಿಂಗ್ ಮಾಡ್ತಿದ್ದೀವಿ, ವೆನ್ಯೂ ಹುಡುಕ್ತಿದ್ದೀವಿ. ಯಾಕಂದ್ರೆ ಅವೆಲ್ಲ ನೋಡುವಂಥದ್ದು. ಡ್ರೆಸ್ ಪರ್ಚೇಸ್ ಮಾಡೋದು, ಮತ್ತೆ ಫ್ಯಾಮಿಲಿಗೆ ಬಟ್ಟೆ ತೆಗಿಯೋದು, ಅದೇ ಆಗೋಗ್ಬಿಡುತ್ತೆ. ಅದು ತಪ್ಪು ಅಂತ ಹೇಳಲ್ಲ ನಾನು. ಅದು ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಸೋರ್ಸ್ ಆಫ್ ಇನ್ಕಮ್ ಅವ್ರಿಗೆ ಅಲ್ಲಿದೆ ಅಂದರೆ ಅವ್ರು ಅದೇ ಥರನೇ ಪ್ಲ್ಯಾನ್ ಮಾಡಿಕೊಂಡೇ ಮಾಡೋದು, ಯಾರಾದ್ರೂ ಅಷ್ಟ. ಇವಾಗ ಬೈಕ್ ತೊಗೋತಿದ್ದೀನಿ, ಬೈಕ್ ಗಿಫ್ಟ್ ಕೊಡಿಸ್ತೆ, ಅವೆಲ್ಲ ಇಷ್ಟಪಟ್ಬಿಟ್ಟು ನೋಡ್ತಾರಲ್ಲ. ಸೊ ಆ ಥರದ ವೀಡಿಯೋಸ್ನೇ ಮಾಡೋದು. ಸೊ ಈ ಥರ ಆಲ್ಗರಿದಮ್ಸ್ ವರ್ಕ್ ಆಗುತ್ತೆ. ಮತ್ತು ಕೆಲವರು ಹೇಳ್ತಾರೆ ನಮ್ಮದು ಬಿಸ್ನೆಸ್ ಇದೆ, ನಮಗೆ ವಿಡಿಯೋ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ. ಅವೆಲ್ಲ ಒಂದು ಫೇಸ್ನ ಇವಾಗ ಇದರಿಂದ ಇನ್ಕಮ್ ಬರ್ತಿದೆ ಅಂತ ಗೊತ್ತು, ಇದರಿಂದ ಇನ್ಕಮ್ ಬರ್ತಿದ್ದನ್ನ ತೋರಿಸ್ಕೊಳಕ್ಕೆ ಹೋಗ್ಬಾರ್ದು. ಅದಕ್ಕೋಸ್ಕರ ನಮಗೆ ನಾವು ಚೆನ್ನಾಗಿದ್ದೀವಿ ನಮ್ಮ ಲೈಫ್ನಲ್ಲಿ, ನಮಗೆ ವಿಡಿಯೋ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ ಅಂತಾರೆ. ಬಟ್ ಅವರು ಡೈಲಿ ವೀಡಿಯೋಸ್ನ ಅಪ್ಡೇಟ್ ಮಾಡ್ತಾರೆ. ಅವ್ರು ನಿಲ್ಲಿಸ್ಬಿಡ್ಲಿ ನೋಡೋಣ, ನಿಲ್ಲಿಸಲ್ಲ. ಯಾಕೆ ಅಂದರೆ ಸೋರ್ಸ್ ಆಫ್ ಇನ್ಕಮ್ ಹಂಗಿರುತ್ತೆ ಯೂಟ್ಯೂಬ್ನಲ್ಲಿ ಲೆಂತಿ ವೀಡಿಯೋಸ್ ಮಾಡೋರಿಗೆ. ಸೊ ಮೊದಲಿಂದ ಬಂದಿರೋರಿಗೆ ಗೊತ್ತಿರುತ್ತೆ. ಇವಾಗ ನಾನು ನಿಮಗೆ ಕ್ಯಾಟಗರೀಸ್ ಹೇಳ್ತೀನಿ. ಮತ್ತು ಯೂಟ್ಯೂಬ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತಲೂ ಕೂಡ ಕೇಳ್ತಾ ಇದ್ರಿ ನೀವು. ಯೂಟ್ಯೂಬ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂದರೆ, ನಿಮ್ಮದು ಒಂದು ಇಮೇಲ್ ID ಕ್ರಿಯೇಟ್ ಮಾಡಿರ್ತೀರಲ್ವ, ಜಿಮೇಲ್ ಐಡಿನ, ಅದನ್ನೇ ನೀವು ಯೂಟ್ಯೂಬ್ನಲ್ಲಿ ಲಾಗಿನ್ ಆಗಿರ್ತೀರ. ಸೊ ಅದೇ ನಿಮ್ಮ ಯೂಟ್ಯೂಬ್ ಚಾನಲ್ಲು. ಹೌದು, ಅಲ್ಲಿ ಜಸ್ಟ್ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಹೋಗಿ ಎಂಟರ್ ಆಗಿ ನಿಮಗೆ ಯೂಟ್ಯೂಬ್ನಲ್ಲಿ ಲಾಗಿನ್ ಆಗಿರ್ತೀರಲ್ಲ ಜಿಮೇಲ್ ಕೊಟ್ಟು, ಅದೇ ನಿಮ್ಮ ಯೂಟ್ಯೂಬ್ ಅಕೌಂಟು. ಕ್ರಿಯೇಟ್ ಅಲ್ಲಿ ಹೋದ್ರೆ ನಿಮಗೆ ನಿಮ್ ಪ್ರೊಫೈಲ್ ಕ್ಲಿಕ್ ಮಾಡಿದ್ರಲ್ಲಿ ಕ್ರಿಯೇಟ್ ಅಕೌಂಟ್ ಅನ್ನೋ ಆಪ್ಷನ್ ಬರುತ್ತೆ. ಅದನ್ನ ಜಸ್ಟ್ ಕ್ಲಿಕ್ ಮಾಡಿ ಸ್ವಲ್ಪ ಡೀಟೇಲ್ ಕೇಳುತ್ತೆ, ಕೊಡಿ ಅಷ್ಟೇ, ನಿಮಗೆ ಅರ್ಥ ಆಗುತ್ತೆ. ಏನಿಲ್ಲ, ನಿಮ್ಮ ಕೈನಲ್ಲೇ ಎಲ್ಲ ಇದೆ. ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಬರುತ್ತೆ. ಚಾಟ್ GPT ಅಂತ ಇದೆ, ಜೆಮಿನಿ AI ಅಂತ ಇದೆ, ಇಲ್ಲ ಯೂಟ್ಯೂಬ್ನಲ್ಲೇ ತುಂಬ ಟ್ಯುಟೋರಿಯಲ್ಸ್ ಇದೆ. ಮತ್ತು ಯೂಟ್ಯೂಬ್ ಸ್ಟುಡಿಯೋ ಅಂತ ಅಪ್ಲಿಕೇಶನ್ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅಲ್ಲೂ ಕೂಡ ಲಾಗಿನ್ ಆಗಿ. ಸೊ ನಾನಿಲ್ಲಿ ಹೇಳ್ತಾ ಇರೋದು ನೀವು ಹೆಂಗೆ ದುಡ್ಡು ಮಾಡ್ಬೋದು ಯೂಟ್ಯೂಬಿಂದ ಅಂತ. ನಾವು ಸೋರ್ಸ್ ಆಫ್ ಇನ್ಕಮ್ ನಾನು ಹೇಳಿದ್ನಲ್ಲ ಎಷ್ಟು ಬಂದಿದೆ ಅಂತ. ಸೊ 1 ಮಿಲಿಯನ್ ಲೆಂತಿ ವಿಡಿಯೋ ನಾನು ಎಷ್ಟು ಮಾಡಿದ್ದೀನಿ ನೋಡ್ಕೊಳ್ಳಿ. ಲೆಂತಿ ವಿಡಿಯೋಸ್ ಎಲ್ಲ ನಾವು ಕಮ್ಮಿ ಇವಾಗ ಮಾಡ್ತಾ ಇರೋದು. ಇವನ್ ನಾವ್ ಹೇಳಿಲ್ಲ ಅಂದ್ರೂ ಕೂಡ ಈಗ ನೀವೇ ಹೋಗಿ ಐ ಥಿಂಕ್ ಈಗ ಒಂದು 1 ಮಂತ್ ಆಯ್ತಾ. ಯಾಕೆ ಹೇಳಲ್ಲ ಅಂದರೆ, ಕೆಲವ್ರದ್ದು ಎಲ್ಲರೂ ಒಳ್ಳೆ ರೀತಿನಲ್ಲೇ ನೋಡ್ತಿರಲ್ಲ ಅಲ್ವಾ. ಇವಿಲ್ ಐಸ್ ಅನ್ನೋದು ನಂಬೇಕಾಗುತ್ತೆ ಲೈಫ್ನಲ್ಲಿ. ನಮ್ಮ ಜೊತೆನಲ್ಲಿರೋರೇ ನಮಗೆ ಆಗಲ್ಲ, ಆ್ಯಕ್ಚುಲಿ ಅದಾಗಲ್ಲ. ನೀವು ಕೂಡ ಏನಕ್ಕೆ ವಿಡಿಯೋ ಮಾಡ್ತಿರಲ್ಲ ಅಂದರೆ, ನಮ್ಮ ಸುತ್ತಮುತ್ತ ಇರೋರು ಏನು ಅನ್ಕೋತಾರೆ ಅನ್ನೋದಕ್ಕೆ ನೀವು ವಿಡಿಯೋ ಮಾಡ್ತಾ ಇರಲ್ಲ.
ಅದು ತಪ್ಪು. ಯಾರು ಏನೇ ಅನ್ಕೊಳ್ಳಿ, ಹ್ಮ್. ನಿಮ್ ಜೀವನ ನೀವ್ ದುಡಿಯೋದು ನಿಮಗಿರುತ್ತೆ, ಬೇರೆಯವ್ರ ಏನ್ ಬಂದ್ ನಮಗೇನು ಸೊ ಯಾವ ರೀತಿ ದುಡ್ಡು ಆಗ್ತಿರುತ್ತೆ ಅಂದ್ರೆ ಕೆಲವೊಂದು ಪರ್ಸನಲ್ ವಿಷಯಗಳನ್ನು ಕೂಡ ವಿಡಿಯೋ ಮಾಡಿ ಹಾಕ್ತಾ ಇರ್ತಾರೆ. ಅದು ನೆಸೆಸಿಟಿ ಇಲ್ಲ ಅಂದ್ರೂ ಕೂಡ ಮಾಡ್ತಿರ್ತಾರೆ. ಇವಾಗ ಅವ್ರದ್ದು ಲವ್ವಲ್ಲಿ ಏನಾದ್ರು ಬ್ರೇಕಪ್ ಆಯಿತು, ಇಲ್ಲ ಮ್ಯಾರೇಜೇ ಬ್ರೇಕಪ್ ಆಯಿತು, ಅದನ್ನು ಕೂಡ ಟಾಪಿಕ್ ತೊಗೊಂಡು ವೀಡಿಯೋಸ್ ಮಾಡ್ತಾರೆ. ಯಾಕಂದರೆ ಗೊತ್ತು ಜನಕ್ಕೆ ಆ ವಿಡಿಯೋ ಹೋಗೇ ಹೋಗುತ್ತೆ ಅಂತ. ಬಿಗ್ ಬಾಸ್ ಏನಕ್ಕೆ ಫೇಮಸ್ ಆಗಿದೆ ಹೇಳಿ? ಬಿಗ್ ಬಾಸ್ ಏನಕ್ಕೆ ಫೇಮಸ್ ಆಗಿದೆ ಅಂತ ಯಾರು ಕಮೆಂಟಲ್ಲಿ ನನಗೆ ಅನಿಸಿದೆ ಏನಕ್ಕೆ ಗೊತ್ತಾ? ಎಲ್ಲರ ಮನೆಯಲ್ಲೂ ಈವನ್ ಇನ್ಕ್ಲೂಡಿಂಗ್ ಅಸ್, ನಮ್ಮ ಮನೆಯಲ್ಲೂ ಕೂಡ ಪಕ್ಕದ ಮನೆಯಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ. ಅದಕ್ಕೇನೆ ಬಿಗ್ ಬಾಸ್ ಫೇಮಸ್ ಆಗಿರೋದು. ಹೌದು ತಾನೆ. ಪಕ್ಕದ ಮನೇಲಿ ಏನಾದ್ರು ಜಗಳ ಆಗ್ತಿರ ಸಾಕು ಹೋಗ್ಬಿಟ್ಟು ಕಿವಿ ಕೊಟ್ಟು ಯಾಕೆ ಜಗಳ ಆಗ್ತಿರ್ಬೋದು ಅಂತ ಕೇಳಿಸ್ಕೊಳ್ಳೋ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ. ಸೊ ಎಲ್ಲ ಲ್ಯಾಂಗ್ವೇಜ್ನಲ್ಲೂ ಬಿಗ್ ಬಾಸ್ ಅದಕ್ಕೇನೆ ಫೇಮಸ್ ಆಗಿರೋದು. ಮತ್ತೆ ಒಬ್ರು ಕ್ಯಾರೆಕ್ಟರ್ ಏನು ಅಂತ ಅದರಿಂದ ಆಚೆ ಬಂದ್ಬಿಡುತ್ತೆ. ಸೊ ನಮ್ಮ ಉದ್ದೇಶ ಇಲ್ಲಿ ಅದೇ, ಸುಮಾರು ಜನಕ್ಕೆ ಕಲಿಯೋ ಇಂಟ್ರೆಸ್ಟ್ ಇದೆ. ಲಾಸ್ಟ್ ವಿಡಿಯೋ ನೋಡಿದಾಗಲೇ ನನಗೆ ಅರ್ಥ ಆಗಿದ್ದು. ಇವಾಗ ನೋಡಿ ಬೇಕಾದ್ರೆ ಇವಾಗ ಲಾಸ್ಟಲ್ಲಿ ಇದ್ದೀರಾ ವಿಡಿಯೋದಲ್ಲಿ, ಬೇಕಾದ್ರೆ ಈ ವಿಡಿಯೋ ನೋಡಿ ಚೆನ್ನಾಗಿ ಹೋಗಿರುತ್ತೆ. ಏನಕ್ಕಂದರೆ ನನಗೆ ಯೂಟ್ಯೂಬ್ನಲ್ಲಿ ಎಷ್ಟು ಪೇಮೆಂಟ್ ಬರ್ತಿದೆ ಅಂತ ನಾನು ತಮ್ನೇಲ್ ಮಾಡಿ ಹಾಕಿರ್ತೀನಿ. ತಮ್ನೇಲು ಮತ್ತು ಕಂಟೆಂಟು ಮ್ಯಾಟರ್ ಆಗುತ್ತೆ ಒಂದು ವಿಡಿಯೋ ಹೋಗೋದಕ್ಕೋಸ್ಕರ. ಮತ್ತು ನೀವು ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀರ ಯೂಟ್ಯೂಬ್ ಚಾನಲು, ನಿಮ್ಮದು ವ್ಯೂಸೇ ಬರ್ತಿರಲ್ಲ. ಅವಾಗ ಏನಾಗುತ್ತೆ ಹೇಳಿ? ನೀವು ಡಿಮೋಟಿವೇಟ್ ಆಗ್ತೀರಾ. ಅಯ್ಯೋ ನಾನು ಎಷ್ಟೇ ಕಷ್ಟಪಟ್ರು ಏನೇ ಮಾಡಿದ್ರು ಹೋಗ್ತಿಲ್ಲ ಅಂತ. ನೀವೇನೇನೋ ಹಾಕಿದ್ರೆ ಹೋಗಲ್ಲ. ಮಾಡೋ ರೀತಿ ಮಾಡಿ ಹಾಕಿದ್ರೆ ಮಾತ್ರ ಹೋಗೋದು. ಸುಮ್ನೆ ಬೆಳಗ್ಗೆ ಎದ್ದು ನಾನು ತಿಂದೆ, ನಾನು ಮಲ್ಕೊಂಡೆ, ಕಸ ಗುಡಿಸ್ದೆ, ಇವೆಲ್ಲ ಹಾಕಿದ್ರೆ ಯಾರು ನೋಡಕ್ ಇಷ್ಟಪಡ್ತಾರೆ? ಮತ್ತೆ ಇವಾಗ ನಮ್ಮ ಟೀಮ್ ನಾವೇನು ಇಟ್ಕೊಂಡಿದ್ದೀನಿ ಗೊತ್ತಾ? ನಾನು ಮಾಡೋ ವೀಡಿಯೋಸ್ಗಳಲ್ಲಿ ಏನಾದರೂ ಒಂದು ಮೆಸೇಜ್ ಇರಬೇಕು. ನಾನು ಈ ಥೀಮ್ ಇಟ್ಕೊಂಡು ಬಂದಿದ್ದೀನಿ. ಸೊ ನಾನು ಅದಕ್ಕೆ ನೀವೇನು ಕೇಳ್ತೀರಾ ನಾನು ಅದ್ರ ಅಕಾರ್ಡಿಂಗ್ ಟು ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು ಅಷ್ಟೇ, ನನ್ನ ಹುಡುಗಿಗೆ ಅದು ಕೊಡಿಸ್ತೆ ಇದು ಕೊಡಿಸ್ತೆ ಅಂತ ಮಾಡಿದ್ರೆ ಅದು ಹೋಗೇ ಹೋಗುತ್ತೆ. ಅಫ್ಕೋರ್ಸ್ ಹೋಗೇ ಹೋಗುತ್ತೆ. ಏನಕ್ಕೆ ಅಂದರೆ ಏನು ಕೊಡಿಸ್ತಿದ್ದೀರಾ ಅಂತ ನೋಡೋ ಕುತೂಹಲ ನಿಮಗೂ ಇರುತ್ತೆ. ಬಟ್ ನಾವು ಮೊದಲಿಂದ ವೀಡಿಯೋಸ್ ಮಾಡ್ಕೊಂಡು ಬಂದಿರೋದ್ರಿಂದ ನಮಗೆ ನಮ್ಮ ಫೇಸು ಸಿಮಿಲರ್ ಆಗಿರುತ್ತೆ ಸ್ವಲ್ಪ ಜನಕ್ಕೆ. ಸೊ ಇವ್ರು ಏನು ಮಾಡ್ತಿದ್ದಾರೆ ಅಂತ ನೋಡ್ತಾರೆ. ಸೊ ನೀವು ಏನು ಗೊತ್ತಾ, ನೀವು ಸ್ಟಾರ್ಟಿಂಗೇ ಯೂಟ್ಯೂಬ್ ಲೆಂತಿ ವೀಡಿಯೋಸಿಗೆ ಬಂದುಬಿಟ್ರೆ ಏನಾಗ್ಬಿಡುತ್ತೆ, ಜನಕ್ಕೆ ನೀವೇನು ಅಂತ ಗೊತ್ತಿರಲ್ಲ, ನೀವು ಯಾರು ಅಂತಲೇ ಗೊತ್ತಿರಲ್ಲ. ಅವ್ರು ನಿಮ್ಮ ವೀಡಿಯೋ ಏನಕ್ಕೆ ನೋಡ್ತಾರೆ? ನೋಡಬೇಕು ಅಂದರೆ ಆ ಥರ ಟಾಪಿಕ್ ಇರಬೇಕು. ಓಕೆ, ಇದೆಲ್ಲ ನಿಮಗೆ ಫೇಸ್ ತೋರಿಸೋದಕ್ಕೆ ಇಷ್ಟ ಇರಲ್ಲ ಸುಮಾರು ಜನಕ್ಕೆ. ಸೊ ಅವ್ರೇನು ಮಾಡ್ಬೋದು ಅಂದರೆ ನ್ಯೂಸ್ ಚಾನಲ್ಗಳು ನಿಮಗೆ ನ್ಯೂಸ್ ಬಗ್ಗೆ, ಮತ್ತು ಇವಾಗ ನಾರ್ಮಲಾಗಿ ಏನಾಗ್ತಿದೆ ಡೇ ಟು ಲೈಫ್ನಲ್ಲಿ ಏನೇನಾಗ್ತಿದೆ, ಏನೇನು ಟ್ರೆಂಡಿಂಗ್ ನ್ಯೂಸ್ ಇದೆ, ಆ ನ್ಯೂಸ್ಗಳನ್ನೂ ಕೂಡ ನೀವು ಓದಿ ಹಾಕ್ಬೋದು. ಲೈಕ್ ನ್ಯೂಸ್ ಚಾನಲಲ್ಲಿ ಎಡಿಟ್ ಮಾಡಿರ್ತಾರಲ್ಲ, ಅದೇ ಥರ ಎಡಿಟ್ ಮಾಡಿ ನ್ಯೂಸ್ ಚಾನಲ್ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು. ಡೈಲಿ ನೀವು ಯಾರದೇ ನ್ಯೂಸ್ ಚಾನಲ್ಗಳ ವೀಡಿಯೋಸ್ ನೋಡಿ, ಅವ್ರು ಡೈಲಿ 10ರಿಂದ 15 ವೀಡಿಯೋಸ್ ಹಾಕ್ತಾರೆ. ಅದರಲ್ಲಿ ಒಂದಾದರೂ ವೀಡಿಯೋ ಹೋದರೆ ದುಡ್ಡಾಗುತ್ತೆ ಅಂತ. ಸೊ ಈ ಥರ ತುಂಬ ಇದೆ. ನನಗೆ ಏನೇನು ಅಂದ್ಕೊಂಡಿದ್ದೀನಿ ನಾನು ಅದನ್ನು ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಇನ್ನೂ ಏನು ಡೀಪಾಗಿ ಏನು ತಿಳ್ಕೊಬೇಕು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡ್ತೀನಿ. ಇವಾಗ ಸೋಷಿಯಲ್ ಮೀಡಿಯಾ ನಡೀತಾ ಇರೋದೇ ಈ ರೀತಿ. ಹಂಗಂತ ನಾವೀಗ ಏನೇನೋ ನಾವ್ ಹೇಳಿದ ಪಾಯಿಂಟ್ಸ್ ನ ಇಟ್ಕೊಂಡು ಯಾಕೆ ನೀವು ಹಂಗೆ ಮಾಡಲ್ವಾ, ನೀವ್ ಹಿಂಗ್ ಮಾಡಲ್ವಾ ಅಂತ ಕೇಳಕ್ ಬರ್ಬೇಡಿ. ನಾವ್ ಹೇಳ್ತಿರೋದು ಇದು ಆಲ್ಗರಿದಮ್ಸ್ ಈ ತರ ವರ್ಕ್ ಆಗುತ್ತೆ. ಎಕ್ಸಾಂಪಲ್ ಕೊಟ್ಟು ಹೇಳ್ತಿದೀವಿ, ಆಮೇಲೆ ತಪ್ಪು ತಿಳ್ಕೊಳಕ್ ನಾವು ಹೋಗ್ತೀವಿ. ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಮಾಡ್ತೀವಿ. ನಮ್ಮ ಏನಿರೋದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ಬೇಕು, ಏನಾದ್ರೂ ತಿಳ್ಕೊಳ್ಳೋ ರೀತಿ ಇರಬೇಕು ನಾವು ಮಾಡೋ ವಿಡಿಯೋದಲ್ಲಿ. ನಾವೀಗ ಒಂದ್ ವಿಡಿಯೋ ಮಾಡ್ತಿರ್ತೀವಿ ಅನ್ನಿ, ಅಟ್ಲೀಸ್ಟ್ ಒಂದ್ ಒಬ್ರಿಗಾದ್ರೂ ಹೆಲ್ಪ್ ಆಗ್ಬೇಕು ಆ ವಿಡಿಯೋ. ಎಂಟರ್ಟೈನ್ಮೆಂಟ್ ಆಗಿರ್ಬೇಕು. ಆ ಥರ ವಿಡಿಯೋಸ್ ಮಾತ್ರ ನಾನು ಲೆಂತಿ ವಿಡಿಯೋ ಇವಾಗ ಸುಮ್ಮನೆ ಹಾಕಿ ನಾನು 100 ಸಲ ಯೋಚನೆ ಮಾಡ್ತೀನಿ ಹಾಕೋದೋ ಬೇಡವೋ ಅಂತ. ಮತ್ತೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅನ್ಕೊಂಡೆ ಅಂದರೆ, ಇವಾಗ ನನ್ನ ಹತ್ರ 2 ಗೋಲ್ಡನ್ ಪ್ಲೇ ಬಟನ್ ಇದೆ, ಅದು ಇದು ಅಂತ ಹೇಳ್ಬಿಟ್ಟು ಮಾಡ್ತಾರಲ್ಲ, ನಾನು ಯಾರಿಗೂ ಇದು ಮಾಡೋಕ್ಕೆ ಹೇಳ್ತಾ ಇಲ್ಲ. ನನ್ನ ಪ್ರಕಾರ ನೀವು ಅಲ್ಲೇ ಹೋಗಿ ಕ್ಲಾಸಿಗೆ ಹೋಗಬೇಕು ಅಂತ ಏನಿಲ್ಲ. ಯೂಟ್ಯೂಬ್ನಲ್ಲೇ ಫ್ರೀಯಾಗಿ ತುಂಬ ವೀಡಿಯೋಸ್ಗಳಿದೆ, ತುಂಬ ವೀಡಿಯೋಸ್ ನೋಡಿ ಕಲ್ತ್ಕೋಬೋದು. ನಿಮ್ಗೆ ಅಲ್ಲೂ ಗೊತ್ತಾಗ್ತಾ ಇಲ್ವಾ? ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ, ಇದನ್ನು ಕೂಡ ವೀಡಿಯೋ ಮಾಡಿದ್ರೂ ಕೂಡ ತುಂಬ ಜನ ತುಂಬ ರೀತಿ ನೋಡ್ತಾರೆ ವೀಡಿಯೋಸ್ ಮಾಡೋದ್ರಿಂದ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ನೀವೇನು ಅಂತ ನಿಮಗೆ ಗೊತ್ತು, ಯಾರೂ ಬರಲ್ಲ. ಸತ್ತ ಮೇಲೆ ಮುಗೀತು. ಇರೋದು ಒಂದೇ ಲೈಫ್. ಇವಾಗ ನನಗೆ ಒಂದು 30 ವರ್ಷ ಆಗಿದೆ ಅಂದರೆ ಇನ್ನೊಂದು 20-30 ವರ್ಷ ಬದುಕೋದು ಹೆಚ್ಚು. ಶಾರ್ಟ್ ಲೈಫು. ನಿಮಗೆ ನಾವು ಸ್ಟಾರ್ಟ್ ಮಾಡಿದ್ದು ಅಷ್ಟೇ, ನಮಗೆ ಮೆಮೊರೀಸ್ ಕ್ರಿಯೇಟ್ ಆಗಬೇಕು, ಜೊತೆಗೆ ಹೋದರೆ ಅರ್ನಿಂಗ್ಸು ಬರುತ್ತೆ. ಸೊ ಓಕೆ, ಮೇನ್ ಆಗಿ ನಮಗೆ ಏನಂದ್ರೆ ಇದ್ರಲ್ಲಿ ನಮಗೆ ಅದೊಂದು ಕ್ಯಾಪ್ಚರ್ ಆಗಿರ್ಬೇಕು ಆ ಮೆಮೊರಿ. ನಾವು ಇಷ್ಟು ದಿನ ಆದ್ಮೇಲೆ, ಇಷ್ಟು ವರ್ಷ ಆದ್ಮೇಲೆ ನಾವು ನೋಡ್ಕೊಂಡು ಓಕೆ ನಾವ್ ಈ ತರ ಮಾಡ್ತಿದ್ವಾ, ನಾವ್ ಹಿಂಗಿದ್ವಾ ಅನ್ನೋದು ಕೂಡ ನೋಡಿ, ನಿಮ್ಗೂ ಕೂಡ ಅದು ಅಲ್ಲಿ ಸೇವ್ ಆಗಿರುತ್ತೆ. ಒಟ್ಟಲ್ಲಿ ದುಡ್ಡಿಗೆ ಮಾಡೋದು, ಎಲ್ಲರೂ ಮಾಡೋದು ದುಡ್ಡಿಗೆನೆ. ನಾನು ಏನು ಇದ್ರಲ್ಲಿ ನಾವು ಪ್ಯೂರ್ ನಾವು ದುಡ್ಡಿಗೂ ಮಾಡ್ತೀವಿ, ನಮ್ಮ ಮೆಮೊರಿಗೂ ಮಾಡ್ತೀವಿ.
ದುಡ್ಡಿಗೆ ಮಾಡೋದು ಒಟ್ಟಿನಲ್ಲಿ ಮೈನು ದುಡ್ಡು ಇಂಟೆನ್ಷನ್ ಅಂತಾನೆ ಎಲ್ಲ ಪರ್ಸನಲ್ ಮ್ಯಾಟ್ರ್ಗಳನ್ನು ಕೂಡ ಹಾಕೋಬಿಡ್ತಾರೆ. ಇವಾಗ ನಮ್ಮದು ಇವಾಗ ಬೇಬಿದಾಗಿತ್ತು, ಸುಮಾರು ಜನಕ್ಕೆ ಹಂಗೆ ಅನ್ನಿಸ್ಬೋದು. ಬಟ್ ನಾವೇನು ಸ್ಟ್ರಗಲ್ ಮಾಡಿದ್ದೀವಿ, ಎಷ್ಟು ಜನ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದ್ದಕ್ಕೆ ನಾವೇನೇನು ಫಾಲೋ ಮಾಡ್ತಿದ್ದೀವಿ ಅದನ್ನ ತಿಳಿಸ್ಕೊಡ್ತೀವಿ. ನಾವು ಹಾಸ್ಪಿಟಲ್ಗೆ ಹೋಗಿ ಆ ಸ್ಟ್ರಗಲ್ ನ ನೋಡ್ಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಬೇಬಿದ್ ಯಾವ್ದನ್ನು ಹಾಕಕ್ ಆಗ್ತಾ ಹೋಗ್ತಿರ್ಲಿಲ್ಲ. ಹೋಗ್ತಿರ್ಲಿಲ್ಲ. ಬಟ್ ಆ ಸ್ಟ್ರಗಲ್ ನೋಡಿದ್ವಿ. ನೋಡಿ, ನೀವ್ ಎಷ್ಟೇ ಕೆಟ್ಟ ಕಮೆಂಟ್ ಹಾಕಿದ್ರು ಪರವಾಗಿಲ್ಲ, ಯಾಕೆ ಇಷ್ಟು ಪರ್ಸನಲ್ ವಿಷಯನ ಯಾಕೆ ಇಷ್ಟೊಂದು ಎಕ್ಸ್ಪೋಸ್ ಮಾಡ್ಕೊಂಡು ಹೇಳ್ತಿದ್ದೀರಾ ಅಂತ ತುಂಬಾ ಕಮೆಂಟ್ ಇದೆ. ಬಟ್ ಅವರಿಗೆಲ್ಲ ಒಂದೇ ಉತ್ತರ ಕೊಡೋದು, ಬಟ್ ತುಂಬಾ ಜನ ಸ್ಟ್ರಗಲ್ ಮಾಡ್ತಿದ್ದಾರೆ, ಅವ್ರಿಗೆ ನಮ್ಮಿಂದ ಹೆಲ್ಪ್ ಆಗ್ಲಿ ಅಷ್ಟೇ. ಆಮೇಲೆ ಇಂಥ ಟಾಪಿಕ್ಗಳನ್ನ ತುಂಬ ಸೆನ್ಸಿಟಿವ್ ಆ ಥರ ಈ ಥರ ಮಾಡಿಬಿಟ್ಟಿರ್ತಾರೆ. ಯಾಕೆ ಮಗು ಆಗ್ತಿಲ್ಲ, ಅದು ಇದನ್ನೆಲ್ಲ ಹೇಳ್ಕೋಬೇಕಾ ಅಂತ. ಬಟ್ ಇದು ಸೆನ್ಸಿಟಿವ್ ಟಾಪಿಕ್ ಅಲ್ಲ. ಇದು ಪ್ರತಿಯೊಬ್ಬರೂ ಕೂಡ ತಿಳ್ಕೊಬೇಕು ಇದ್ರ ಬಗ್ಗೆ. ಇವಾಗ ಒಂದು ಹೆಣ್ಮಕ್ಳು ಒಂದು ಫಂಕ್ಷನಿಗೆ ಹೋಗಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ ಮಕ್ಕಳಾಗಿಲ್ಲ ಅಂದಾಗ. ಯಾಕೆ ಸುಮಾರು ಜನ ಮಾತು ಕೇಳ್ತಾರೆ ಅಂತ. ಇವೆಲ್ಲ ನಿಮಗೆ ಅರ್ಥ ಆಗಲ್ಲ. ನನಗೆ ನಿಜ ಕಮೆಂಟ್ ನೋಡಿದಾಗ ಎಷ್ಟು ಒಳ ಬರ್ತಿತ್ತು ಗೊತ್ತು ಕೆಲವೊಬ್ರದ್ದು. ಗೊತ್ತಾಯ್ತು, ಹಂಗೆ ಬರೋದು. ಇವಾಗ ನೋಡಿ, ಇವಾಗ ಮಕ್ಕಳಾಗ್ದಿರೋರಿಗೆ ಗೊತ್ತಿರುತ್ತೆ ಅದು ಹೆಂಗೆ ಅಂತ. ಯಾವ್ದಾದ್ರು ಫಂಕ್ಷನಿಗೆ ಹೋದಾಗ ಎಷ್ಟು ಫೇಸ್ ಮಾಡ್ತಿರ್ತಾರೆ. ಕೆಲವೊಂದು ಫಂಕ್ಷನ್ಗಳಿಗೆ ಅವ್ರು ಸ್ಕಿಪ್ಪೇ ಆಗಲ್ಲ. ನೀವೇ ಬೇಕಾದ್ರೆ ಕಮೆಂಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ನಿಮಗೆ ಹೆಂಗೆ ಗೊತ್ತಾ, ದುಡ್ಡು ಮಾಡೋದಕ್ಕಿಂತ ನೀವು ಈ ಥರ ನೆಗೆಟಿವ್ ಕಮೆಂಟ್ಗಳಿಗೆ ಸ್ಟ್ಯಾಂಡ್ ತಗೊಳಕ್ಕೆ ರೆಡಿ ಆಗಿರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದ್ದೀರಾ, ನೀವು ಏನಾದರೂ ಸಾಧನೆ ಮಾಡ್ತೀರಾ ಅಂತ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಪ್ಲಾನ್ ಮಾಡ್ಕೋಬಿಡಿ. ನೆಗೆಟಿವ್ ಕಮೆಂಟ್ ಬಂದ್ರೆ ತಲೆ ಇನ್ನೊಂದು ಏನಂದ್ರೆ ಮೇಯ್ನ್ ಆಗಿ ಇಷ್ಟೇ ಫಾಲೋವರ್ಸ್ ಇರಬೇಕು, ಅಷ್ಟೇ ಫಾಲೋವರ್ಸ್ ಇರಬೇಕು ಅಂತ ಏನಿಲ್ಲ. ನಿಮಗೆ ಎಲ್ಲಿ 10K ಇದ್ರೂ ಕೂಡ ಸುಮಾರು ಜನದ ವೀಡಿಯೋಸ್ಗಳು ಕಂಟೆಂಟ್ಗಳು ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿ ಹೋಗ್ತಿರುತ್ತೆ. 1 ಮಿಲಿಯನ್ ಇದ್ರೂ ಅಷ್ಟು ಹೋಯ್ತಿರಲ್ಲ. ಇಲ್ಲಿ ಫಾಲೋವರ್ಸು ಮ್ಯಾಟ್ರೇ ಆಗಲ್ಲ, ಕಂಟೆಂಟ್ ಚೆನ್ನಾಗಿರಬೇಕು. ನನ್ನ ಹತ್ರ ಇಷ್ಟು ಪ್ಲೇ ಬಟನ್ ಇದೆ, ಅಷ್ಟು ಪ್ಲೇ ಬಟನ್ ಇದೆ, ಏನೂ ಮ್ಯಾಟ್ರ್ ಆಗಲ್ಲ. ನಿಮ್ಮದು ವೀಡಿಯೋಸಲ್ಲಿ ಚೆನ್ನಾಗಿ ವ್ಯೂಸ್ ಬರ್ತಿದೆಯಾ, 1K ಆಗಿದ್ರೂ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದೆಯಾ, ಇಷ್ಟು ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು. 4000 ವಾಚ್ ಅವರ್ ಏನೋ ಇರುತ್ತೆ, ಮತ್ತು 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಆಗಿರಬೇಕು. ಅಷ್ಟಾಗಿ ನಿಮ್ಮ ವಿಡಿಯೋ ಫಾಲೋವರ್ಸೇ ಇನ್ಕ್ರೀಸ್ ಆಯ್ತಿಲ್ಲ, ವ್ಯೂಸ್ ಮಾತ್ರ 1 ಲಕ್ಷ 2 ಲಕ್ಷ ಹೋಗ್ತಿದೆ ಅಂದ್ಕೊಳ್ಳಿ. ಅಲ್ಲಿಂದ ದುಡ್ಡು ನಿಮಗೆ ಬರ್ತಾನೆ ನೀವು ಇರುತ್ತೆ. ಫಾಲೋವರ್ಸ್ ನ ಜಾಸ್ತಿ ತಲೆಗಿಡ್ಕೊಬೇಡಿ. ಫಸ್ಟ್ ನಿಮ್ದು ಯೂಟ್ಯೂಬ್ ಅಕೌಂಟ್ ಮಾನಿಟೈಸ್ ಆಗ್ಲಿ, ನಿಮ್ ವಿಡಿಯೋ ಚೆನ್ನಾಗಿ ಹೋಗಕ್ ಸ್ಟಾರ್ಟ್ ಆಯ್ತಾ ಸಾಕು, ಅಷ್ಟರಲ್ಲೇ ಖುಷಿ ಪಡಿ. ಫಾಲೋವರ್ಸ್ ಇಂದ ಅಷ್ಟಾಗಿ ಏನೂ ಇಲ್ಲ. ಮತ್ತೆ ಇನ್ನೊಂದು ಏನ್ ಹೇಳೋದಂದ್ರೆ, ಬೇರೆಯವ್ರು ಅಷ್ಟು ಅರ್ನ್ ಮಾಡಿದ್ದಾರೆ ಅನ್ನೋ ತಿಳ್ಕೊಳ್ಳೋದ್ರಿಂದ ನಿಮ್ಗೆ ಏನ್ ಸಿಗುತ್ತೆ, ನೀವು ದುಡ್ಡು ಮಾಡೋದ್ರಿಂದ ನಿಮಗೆ ಸಿಗುತ್ತೆ, ನಿಮ್ಮ ಲೈಫು ಕೂಡ ಚೆನ್ನಾಗಿರುತ್ತೆ. ಮತ್ತು ನಾನು ನಮ್ಮಿಬ್ರದ್ದೊಂದು ಇಂಟರ್ವ್ಯೂ ಕೊಟ್ಟಿದ್ದೆ. ಅಲ್ಲಿ ಉದ್ದೇಶ ಇದ್ದಿದ್ದು ನಂದು, ಈ ಮನೆಯಿಂದ ಕೆಲಸಕ್ಕೆ ತುಂಬ ಜನ ಮೋಸ ಆಗ್ತಾರೆ ಅದನ್ನು ತಿಳಿಸ್ಕೊಡೋದು ಅಂತ. ಅದನ್ನ ಬಿಟ್ಟರು, ಇವಳು ಓಡ್ ಬಂದ್ಲು, ಮದುವೆ ಆದ್ಲು, ಹಿಂಗಿರ್ಬೇಕು, ಈ ಟಾಪಿಕಲ್ಲೂ ಟ್ರೆಂಡ್ ಆಯಿತು. ಒಳ್ಳೆ ವಿಷಯ ಜನಕ್ಕೆ ಬೇಕಾಗಿಲ್ಲ. ಅಲ್ಲವರು ನೀಟಾಗಿ ಹೇಳಿದ್ದಾರೆ. ಎಷ್ಟು ಒಂದ್ 20 ನಿಮಿಷ ಏನೋ ಬರೀ ಜಾಬ್ ಇಂದ ಹೇಳಿದ್ದಾರೆ. ಅದು ಒಬ್ರು ಕೂಡ ಯಾವ ಕ್ಲಿಪ್ ಆಯ್ತು ತಗೊಂಡಿಲ್ಲ. ಮಿಕ್ಕಿದ್ ಅದ್ ಬಿಟ್ರು, ಪಾಸಿಟಿವ್ ಇರೋದ್ ಬಿಟ್ರು ಎಲ್ಲ ತಗೊಂಡ್ರು. ಇವಾಗ್ಲೂ ಹೇಳ್ತೀನಿ, ಮನೆಯಿಂದ ಕೆಲಸ ಸುಮಾರು ಜನ ಎಜುಕೇಷನ್ ಡಿಗ್ರಿ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿರ್ತೀರ, ಮನೆಯಿಂದ ಕೆಲಸನೇ ಕೇಳ್ತಿರ್ತೀರ ಕಮೆಂಟ್ನಲ್ಲಿ. ನಾನು ಹೇಳೋದು, ಮನೆಯಿಂದ ಕೆಲಸ ಅಂತ ಸುಮಾರು ಜನ ಮೋಸ ಹೋಗಿದ್ದಾರೆ. ಸುಮಾರು ಜನ ಅಂದರೆ ಎಷ್ಟು ಜನ ಮೋಸ ಹೋಗಿದ್ದಾರೆ ಅಂದರೆ ತುಂಬ ಜನ ಮೋಸ ಹೋಗಿದ್ದಾರೆ. ಒಂದೊಂದು ಮನೆಯಿಂದ ಕೆಲಸದಲ್ಲಿ ಏನಾಗುತ್ತೆ ಅಂದರೆ, ನೀವೊಬ್ರನ್ನ ಜಾಯಿನ್ ಮಾಡಿ ಅವ್ರು ಇನ್ನೊಬ್ರನ್ನ ಜಾಯಿನ್ ಮಾಡ್ತಾರೆ. ನಿಮ್ಮ ಹತ್ರ ದುಡ್ಡು ತೊಗೊಳ್ಳೋ ತನಕ ಅವ್ರು ಏನು ಕೆಲಸ ಅಂತ ಹೇಳೋದೇ ಇಲ್ಲ. ನೀವು ಆ ಕೋರ್ಸಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾರೆ. ಜಾಯ್ನ್ ಆದಮೇಲೆ ಈ ಥರ ನೀವು ಒಬ್ರನ್ನ ಈ ಕೋರ್ಸಿಗೆ ಜಾಯಿನ್ ಮಾಡಿಸಿ, ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಥರ. ಸೊ ಮನೆಯಿಂದ ಕೆಲಸ ಅನ್ನೋದು ಎಷ್ಟು 99% ಜೆನ್ಯೂನ್ ಇರಲ್ಲ. ಸೊ ತುಂಬ ಜನ, ಮತ್ತು ಯಾರಾದರೂ ಉದ್ಯೋಗದ ಬಗ್ಗೆ ₹1 ಕೇಳ್ತಿದ್ದಾರೆ ಅಂದ್ರೂ ಯಾರಿಗೂ ₹1 ಕೊಡೋಕೆ ಹೋಗಬೇಡಿ. ಯಾಕೆಂದರೆ ಈ ಮನೆಯಲ್ಲಿರೋ ಹೆಣ್ಮಕ್ಳೆಲ್ಲ ಅವ್ರು ಓದಿರ್ತಾರೆ ಅಲ್ವಾ, ಅವರಿಗೆ ಫ್ಯಾಮಿಲಿಗೆ ಏನಾದರೂ ಮಾಡಬೇಕು, ನಾವು ಕೂಡ ಇಂಡಿಪೆಂಡೆಂಟ್ ಆಗಬೇಕು ಅಂತ ಇರುತ್ತೆ. ನನಗೆ ಗೊತ್ತಿರೋಂಗೆ ಅವರೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ ಸುಮಾರು ಜನ. ಯಾಕಂದರೆ ಅವ್ರ ಮನೆಯಲ್ಲಿ ಆಚೆ ಹೋಗಿ ಕೆಲಸ ಮಾಡೋ ಅಂಥ ವ್ಯವಸ್ಥೆ ಇರಲ್ಲ, ಅವ್ರುಗಳು ಸ್ಟಾರ್ಟ್ ಮಾಡಬೇಕು ಅಂತ ಇರ್ತೀರಾ. ಅವರಿಗೋಸ್ಕರ ನಾನು ಇದು ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ ಅಂತ ಈ ಥರ ತಮ್ನೇಲ್ ಮಾಡಿ ಹೇಳ್ತಾ ಇರೋದು. ನಾನು ಅರ್ನಿಂಗ್ಸ್ ಕೂಡ ಹೇಳಿದ್ದೀನಿ, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನೀವೇ ಬೇಕಿದ್ರೆ ನಮ್ಮೆಲ್ಲ ವಿಡಿಯೋಸ್ ನೋಡಿ ಕ್ಯಾಲ್ಕುಲೇಟ್ ಮಾಡಿ. ಆಮೇಲೆ ಹೇಳಿಲ್ಲ ಅಂತ ಹೇಳಕ್ ಹೋಗ್ಬೇಡಿ, ನಾನು ಹೇಳ್ದೆ ಏನಕ್ಕೆ ಹೇಳ್ತಾ ಇಲ್ಲ ಅಂತ. ದೃಷ್ಟಿ ಇವಿಲ್ ಐ ಅದೆಲ್ಲ ಇದೆ, ನಂಬ್ತೀವಿ ನಾವೀಗ. ಬಟ್ ಮನೆಯಲ್ಲಿ ಗೃಹಿಣಿಯರುಗಳು ಇರ್ತೀರ, ಅವರ ಹಸ್ಬೆಂಡ್ಗಳು ಕೂಡ ಸಪೋರ್ಟ್ ಮಾಡಿ, ಅವ್ರ ಅತ್ತೆ ಮಾವ, ಅಪ್ಪ ಅಮ್ಮ ಅವ್ರೇನಾದರೂ ಮಾಡ್ತೀರಿ ಅಂದಾಗ ಸಪೋರ್ಟ್ ಮಾಡಿ. ಗೆಲ್ಲುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಈ ಸೋಷಿಯಲ್ ಮೀಡಿಯಾಗೆ ನೀವೇನು ಇನ್ವೆಸ್ಟ್ ಮಾಡಬೇಕು ಅಂತಲೇ ಇಲ್ಲ. ನಿಮ್ಮ ಹತ್ರ ಸ್ಮಾರ್ಟ್ಫೋನ್ ಇದ್ದರೆ ಸಾಕು, ಸ್ಟ್ಯಾಂಡ್ ಒಂದು ಬೇಕು ಅಂದರೆ ತೊಗೊಳ್ಳಿ. ಇಲ್ಲಾಂದರೆ ನಿಮ್ಮ ಗಂಡ ಅಥವಾ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅತ್ತೆ ಮಾವ, ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದರೂ ಸಪೋರ್ಟ್ ಮಾಡಿದ್ರೂ ಸಾಕು, ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇವನ್ ಅವರು ಯಾರು ಇರಲ್ಲ ಅಂದ್ರೆ ಸ್ಟ್ಯಾಂಡ್ ತಗೊಳ್ಳಿ, ಜಾಸ್ತಿ ಅದಕ್ಕೆ ಖರ್ಚು ಆಗಲ್ಲ. 1 ರಿಂದ 1.5 ರೂಪಾಯಿ ಆಗ್ಬಹುದು. ಬಟ್ ಏನು ಗೊತ್ತಾ, ನೀವು ಇದೇನಾದ್ರು ಚೆನ್ನಾಗಿ ನೀವು ಇದನ್ನ ಮಾಡ್ಕೊಂಡು ಹೋದ್ರೆ ತಿಂಗಳಿಗೆ ಒಂದು 7,000 ಇಲ್ಲ 10,000 ಅಂತೂ ಕಾಯಮಾಗಿ ತಗೋಬೋದು. ಅಂದರೆ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ
7,000ದಿಂದ 10,000 ರೂಪಾಯಿ. ಯೂಟ್ಯೂಬ್ ಯಾರಪ್ಪಂದು ಅಲ್ಲ. ಇವಾಗ ನಾವೇ ದುಡ್ಡು ಮಾಡಬೇಕು ಅಂತಾನೂ ಇಲ್ಲ. ನೀವು ಕೂಡ ಮಾಡ್ಬೋದು. ನಮ್ದೇನಂದ್ರೆ ಪ್ರತಿಯೊಬ್ರು ಮಾಡ್ಬೋದು. ಯಾರು ಯೂಟ್ಯೂಬ್ ಅಕೌಂಟ್ ಹ್ಮ್. ಮಾಡ್ಕೋತೀರಾ ನೀವು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಪ್ರತಿಯೊಬ್ರು ಅರ್ನ್ ಮಾಡ್ಬೋದು. ಯಾಕಂದ್ರೆ ಇವಾಗ ಹೇಳ್ತಿಲ್ವಾ, ಇವಾಗ ನಮಗೆ ಆಚೆ ಕಡೆ ಹೋದಾಗ ನೀವು ತೋರಿಸೋ ಪ್ರೀತಿ ಮುಂದೆ ಯಾವ ದುಡ್ಡು ಇಲ್ಲ. ನಾನು ಅದಕ್ಕೆ ಇಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ವಿಷಯನೂ ಕೂಡ ನಿಮ್ಮ ಹತ್ರ ಹೇಳ್ತಾ ಇರೋದು. ನೀವು ತೋರಿಸೋ ಪ್ರೀತಿ ಮುಂದೆ ಈ ದುಡ್ಡೆಲ್ಲ ಏನಿಲ್ಲ. ಏನು ಮಾಡ್ಬಿಡ್ತೀನಿ ಹಬ್ಬ ಅಂದರೆ, ಇರೋದಕ್ಕೆ ಮನೆ ಇದೆ, 3 ಹೊತ್ತು ಆರಾಮಾಗಿ ತಿನ್ಕೊಂಡಿದ್ದೀವಿ, ಕೆಲ್ಸ ಹಾಗೂ ಇದೆ. ಕೆಲಸ ಇದೆ. ಆದಷ್ಟು ನಿಮ್ಗೇನು ಕೆಲಸ ಇದೆ ನಿನಗಿದೆಯಲ್ಲ. ಅಲ್ಲ, ಇವಳು ಮಾಡ್ತಾ ಇದ್ದಲ್ಲ, ಹೇಳಿದ್ನಲ್ಲ ಎಷ್ಟು ಟೈಮ್ ಆಗುತ್ತೆ ಅಂತ ನೀವೇ ನೋಡಿದ್ರಲ್ಲ. ನಾನು ಸಿಂಪಲಾಗಿ ಹೇಳ್ತಾ ಇರೋದು ಇಷ್ಟಿಷ್ಟೇ ಟೈಮ್ ಆಗುತ್ತೆ ಅಂತ. ಇದಾಗಿತ್ತು ಇಲ್ಲಿಗೆ. ನಿಮ್ಗಿನ್ನೇನಾದ್ರು ಹೇಳಕ್ಕಿದ್ಯಾ? ಇನ್ನೇನಂದರೆ ಅದೇ, ಸುಮಾರು ಜನ ನಾವು ಈ ಕೋರ್ಸ್ ಹೇಳ್ಕೊಡ್ತೀವಿ, ಆ ಕೋರ್ಸ್ ಹೇಳ್ಕೊಡ್ತೀವಿ ಅಂತ ನಿಮಗೆ ಪೇ ಮಾಡಿ ಜಾಯ್ನ್ ಆಗೋಕ್ಕೆ ಹೇಳ್ತಿರ್ತಾರೆ. ಅದಕ್ಕೆಲ್ಲ ಜಾಯ್ನ್ ಆಗೋಕೆ ಹೋಗಬೇಡಿ. ನೀವೇನಾದ್ರು ಕಲ್ತ್ಕೋಬೇಕು ಅಂದರೆ ಯೂಟ್ಯೂಬ್ನಲ್ಲೇ ಫ್ರೀಯಾಗಿ ಸಿಗುತ್ತೆ. ಚಾಟ್ GPT ಯುಟಿಲೈಸ್ ಮಾಡ್ಕೊಳ್ಳಿ, ಜೆಮಿನಿ ಇದೆ. ಇವೆರಡು ಇದ್ರೇ ಸಾಕು, ಆರಾಮಾಗಿ ನೀವು ಯುಟಿಲೈಸ್ ಮಾಡಿಕೊಂಡ್ರೆ ಅದನ್ನು ನಿಮ್ಗೆ A to Z ಎಲ್ಲನೂ ಕೂಡ ಅದೇ ಹೇಳ್ಕೊಡುತ್ತೆ. ಯೂಟ್ಯೂಬ್ನಲ್ಲಿ ನಿಮ್ಗೆ ಹೆಂಗೆ ಯೂಟ್ಯೂಬ್ ವೀಡಿಯೋಸ್ ಮಾಡ್ಬೋದು ಅವನ್ನೆಲ್ಲ ಅದು ನೀಟಾಗಿ ಹೇಳ್ಕೊಡ್ತಿರುತ್ತೆ. ನೀವು ಇಂಟ್ರೆಸ್ಟ್ ತೊಗೊಂಡು ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇವ್ರು ಯಾವಾಗ್ಲೂ ಹೇಳ್ತಿರ್ತಾರಲ್ಲ, ಮನೆಯಿಂದ ಕೆಲ್ಸಕ್ಕೆ ಯಾವಾಗ್ಲೂ ಟಾರ್ಗೆಟ್ ಆಗದೆ ಹೌಸ್ ವೈಫು, ಮನೆ ಗೃಹಿಣಿಯರೇ ಗೃಹಿಣಿಯರೇ ಟಾರ್ಗೆಟ್ target ಆಗೋದು. ಆಗೋದು. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಓದಿರ್ತಾರೆ, ಮನೇಲಿ ಇರ್ತಾರೆ, ಪೇರೆಂಟ್ಸ್ ಆಗ್ಲಿ ಗಂಡ ಆಗ್ಲಿ ಕೆಲ್ಸ ಕಳ್ಸಲ್ಲ, ಈಸಿಯಾಗಿ ಟಾರ್ಗೆಟ್ ಮಾಡ್ಬೋದು ಅಂತ. ಅದ್ ಬಿಟ್ಟು ಮನೆಯವರಿಗೂ ಹೇಳೋದಿಷ್ಟೇನೆ ನಾನು, ನಿಮ್ ಮನೆಯವ್ರಿಗೆ ಏನಾದ್ರು ಕೆಲ್ಸಕ್ಕೆ ಹೋಗಕ್ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಕಳ್ಸಿ. ಇಲ್ಲಾಂದ್ರೆ ಅವ್ರು ಯೂಟ್ಯೂಬ್ ಏನಾದ್ರು ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಇಲ್ಲ, ಮಾಡಿ ಒಳ್ಳೇದಾಗುತ್ತೆ. ಇದನ್ನೇ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಕೆಲ್ಸಕ್ಕೆ ಹೋಗೋದಿಲ್ಲ ಕಳ್ಸಿ. ನಿಮ್ಗೆ ಏನಾದರೂ ಇಲ್ಲಾಂದ್ರೆ ಏನ್ interest ಬಿಸ್ನೆಸ್ ಇದೆ. ಏನಾದರೂ ಐಡಿಯಾ ಇದ್ರೂ ಮಾಡಿ, ಮಾಡಿ. ಧೈರ್ಯ ಮಾಡಿ. ಕೈ ಸುಟ್ಕೊಳ್ಳೋದು ಆಮೇಲೆ ಮಾಡಬೇಕು, ಧೈರ್ಯ ಮಾಡಿ ಕಾಲ್ ಇಡಬೇಕು. ಕಾಲಿಡಿ ಫಸ್ಟ್, ನೋಡೋಣ ಆಮೇಲೆ ಏನಾಗತ್ತೆ ಇನ್ನೊಂದು ಅದೇ ಹೇಳಿದ್ನಲ್ಲ, ಈ ದುಡ್ಡು ಕೊಟ್ಟು ಒಬ್ರು ಸಕ್ಸಸ್ ಆಗಿರ್ತಾರೆ. ನಾವು ಈ ಥರ ಫ್ರೀ ಕ್ಲಾಸಸ್ಗಳನ್ನ ನಾವು ಈ ಥರ ಫ್ರೀ ಅಂತನೂ ಇಲ್ಲ, ಪೇಯ್ಡ್ ಕ್ಲಾಸಸ್ಗಳು, ಈ ಥರ ಪೇಯ್ಡ್ ಕ್ಲಾಸಸ್ ಮಾಡ್ತೀವಿ ಅಂತ ಸ್ಟಾರ್ಟಿಂಗ್ ಹಂಗ ಹೇಳಲ್ಲ ಅವರು, ಅಲ್ಲಿ ಹೋದ್ಮೇಲೆನೆ ಓ ಹೇಳೋದು. ಜಾಯ್ನ್ ಆಗಿ ಅಂತ ಏನೋ ಕಮೆಂಟಲ್ಲಿ ಹಾಕಿ ಅಂತ ಹೇಳ್ತಾರೆ. ಆಮೇಲೆ ಹೋಗಿ ಇಷ್ಟು ಪೇ ಮಾಡಬೇಕು. ಅವ್ರು ಸಕ್ಸಸ್ ಆಗಿದ್ದಾರೆ, ನೀವು ಸಕ್ಸಸ್ ಆಗಿಬಿಡ್ಬೋದು. ಅದೆಲ್ಲ ಸುಳ್ಳು. ನೀವಾಗ ಏನ್ ಮಾಡ್ತೀರಾ ಗೊತ್ತಾ? ಓಕೆ ನೋಡೋಣ, ಟ್ರೈ ಮಾಡೋಣ, ಏನೋ 100 ರೂಪಾಯಿ 200 ರೂಪಾಯಿ ಅಂತ ಒಬ್ರು ಅನ್ಕೋತೀರಾ. ಆದ್ರೆ ಎಷ್ಟ್ ಜನ ಆಗಿರ್ತಾರಲ್ಲಿ? ಒಂದ್ 200 ಜನ 100 ರೂಪಾಯಿ ಕೊಟ್ರೆ ಎಷ್ಟಾಯ್ತು? 100 ಸಾಕಲ್ಲ ಅವರಿಗೆ. 10 20 ಒಂದ್ ದಿನದಲ್ಲಿ 20 ಒಂದ್ ಕ್ಲಾಸಿಗೆ. ಸೊ ಇನ್ನೇನಾಗ್ಬೇಕು ಅದು ಯಾರೋ ಒಬ್ರು ಸಕ್ಸಸ್ ಆಗಿದ್ದಾರೆ, ಅವ್ರು ಹೇಳ್ಕೊಡೋದ್ರಿಂದ ನಾವು ಸಕ್ಸಸ್ ಆಗ್ತೀವಿ ಅನ್ನೋದು ಸುಳ್ಳು. ನಿಮ್ಮ ಎಫರ್ಟು, ನಿಮ್ಮ ಕನ್ಸಿಸ್ಟೆನ್ಸಿ ಎಲ್ಲ ಮ್ಯಾಟರ್ ಆಗುತ್ತೆ. ನಾನು ಯಾವಾಗಲೂ ಹೇಳೋದಷ್ಟೇ, ನೀವು ಯೂಟ್ಯೂಬಿಗೆ ಬರೋದಕ್ಕೂ ಮುಂಚೆ ಲೆಂತಿ ವೀಡಿಯೋಸ್ಗಳಿಗೆ ಫಸ್ಟು ಇನ್ಸ್ಟಾಗ್ರಾಮಲ್ಲಿ ಬನ್ನಿ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿ, ಅಲ್ಲಿ ಫೇಮಸ್ ಆಗಿ, ಅದಾದಮೇಲೆ ನಿಮ್ಮ ಫೇಸು ಸಿಮಿಲರ್ ಆಗುತ್ತೆ. ಆವಾಗ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಆ ರೀಲ್ಸ್ ನ ಇಲ್ಲಿ ಶಾರ್ಟ್ಸಿಗೂ ಹಾಕಿ, ಅದು ಹೆಲ್ಪ್ ಆಗುತ್ತೆ. ಸೊ ಈ ಥರ ಆಗುತ್ತೆ. ನಾನು ತುಂಬ ಲೆಂತಿ ಮಾಡೋಕ್ಕೋಗಲ್ಲ, ನಿಮಗೂ ಬೋರ್ ಆಗ್ಬೋದೇನೋ. ಇನ್ನು ನೆಕ್ಸ್ಟ್ ನೀವೇ ತಿಳಿಸ್ಕೊಡಿ, ನಾವು ಯಾವ ಗ್ರೂಪ್ ಬಗ್ಗೆ ನೀವು ಕಮೆಂಟ್ ಹಾಕೋದ್ರ ಮೇಲೆ ನಮ್ಮ ವಿಡಿಯೋಸ್ಗಳು ನಿಂತಿರುತ್ತೆ. ಇದ್ರ ಬಗ್ಗೆ ಜಾಸ್ತಿ ಕಮೆಂಟ್ಸ್ಗಳಿತ್ತು. ನಮ್ಮ ಪ್ಲೇ ಬಟನ್ ತೋರಿಸಿದ್ದು ನಾವೇನೋ ಮಾಡಿದ್ದೀವಿ ಅಂತ ಅಲ್ಲ, ಅದರಿಂದ ಏನೂ ಯೂಸ್ ಇಲ್ಲ. ಲಿಟ್ರಲಿ ಪ್ಲೇ ಬಟನ್ಸ್ ಇಂದ ಏನು ಯೂಸ್ ಇಲ್ಲ. ನಮಗೆ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳ್ಕೋಬಹುದು ಅಷ್ಟೇ. ಇಷ್ಟಿದ್ದಾರೆ. ಅದೊಂಥರ ಅಚೀವ್ಮೆಂಟ್ ತರನೇ. ಅಂದ್ರೆ ವಿಡಿಯೋಸ್ ಮಾಡೋರಿಗೆ ಪ್ಲೇ ಬಟನ್ಗೋಸ್ಕರ ಕಾಯ್ತಾ ಇರ್ತಾರೆ. ಅಂದ್ರೆ ನಮಗೆ ನಮ್ಮ ತಲೆನಲ್ಲಿರೋದು ನಿಮಗೆ ಎಂಟರ್ಟೈನ್ ಮಾಡಬೇಕು. ನೀವೇ ನೋಡಿರ್ಬೋದು, ನಾವು ಅಷ್ಟು ಪ್ಲೇ ಬಟನ್ ಬಂದಿದೆ, ಯಾವ್ದನ್ನು ಅಷ್ಟಾಗಿ ಮತ್ತೆ ಸೆಲೆಬ್ರೇಷನ್ ಏನಕ್ಕೆ ಮಾಡ್ತಾರೆ ಅಂತಾನೂ ಹೇಳ್ತೀನಿ. ಸೆಲೆಬ್ರೇಷನ್ ವಿಡಿಯೋಸ್ಗಳು ಕೂಡ ಚೆನ್ನಾಗಿ ಹೋಗುತ್ತೆ. ಅವ್ರೇನೇ ಸೆಲೆಬ್ರೇಷನ್ ಮಾಡಿದ್ರು ಕೂಡ ಅದು 1 2 3 ದುಡ್ಡನ್ನ ಅದರಲ್ಲೇ ಮಾಡ್ಕೋಬಹುದು. ಮತ್ತೆ ಅದು ಕೂಡ ಇದು ಏನದು ಪ್ರಮೋಷನಲ್ ಆಗಿರುತ್ತೆ ಸೆಲೆಬ್ರೇಷನ್ ಮಾಡೋದೆಲ್ಲ. ಸೊ ಅವ್ರೇನು 1 ರೂಪಾಯಿ ಖರ್ಚು ಮಾಡಿರಲ್ಲ, ಯಾಕಂದ್ರೆ ಕೊಲಾಬ್ ಕೊಟ್ರೆ ಮುಗಿದೋಯ್ತಲ್ಲ, ಆಗೋಗುತ್ತೆ. ಸೊ ತುಂಬಾ ಇದೆ ಈ ತರ ಇದೆ. ಪ್ರತಿಯೊಂದ್ರಲ್ಲೂ ಕೂಡ ದುಡ್ಡು ನೋಡ್ತೀವಿ. ಯಾಕೆಂದ್ರೆ ಯೂಟ್ಯೂಬ್ ಅರ್ನಿಂಗಿಗೋಸ್ಕರ ಅಂದ್ಮೇಲೆ ಪ್ರತಿಯೊಂದ್ರಲ್ಲೂ ಕೂಡ ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ. ಕ್ಯಾಲ್ಕುಲೇಟಿವ್ ಆಗಿ ಥಿಂಕ್ ಮಾಡಿದ್ರೇನೆ ಈ ಫೀಲ್ಡ್ ಅಲ್ಲಿ ದುಡ್ಡು ಮಾಡೋದಕ್ಕಾಗೋದು. ಹಾಗಂತ ಯಾರ್ದೋ ತಪ್ಪು ಅದು ಇದು ಅಂತ ನಾನು ಯಾರಿಗೂ ಹೇಳಲ್ಲ, ಯಾರನ್ನೂ ಬ್ಲೇಮ್ ಮಾಡಲ್ಲ. ಕ್ಯಾಲ್ಕುಲೇಟಿಂಗ್ ಮೈಂಡ್ ಇಟ್ಕೊಂಡು ಬಂದ್ರೇನೆ ಈ ಫೀಲ್ಡ್ ಇರೋದು. ಏನು ಅಂದ್ರೆ ನೀವು ಚೆನ್ನಾಗಾಗೋದನ್ನ ನೋಡಿ, ನೀವು ಬೆಳೀರಿ. ನೀವೇನು ಅಂತ ನಿಮಗೆ ಗೊತ್ತು, ನೀವು ಬೆಳೀತಾ ಇರಿ. ಅಯ್ಯೋ ಅವ್ರು ನೋಡಿ ಅಷ್ಟು ದುಡ್ಡು ಮಾಡಿದ್ರು, ಇವ್ರು ನೋಡಿ ಇಷ್ಟು ದುಡ್ಡು ಮಾಡ್ತಾವ್ರೆ, ಯೂಟ್ಯೂಬ್ ಅಲ್ಲೇ ಬದುಕ್ತಾವ್ರೆ. ನೀವು ಬದುಕಿ, ಅದ್ರಲ್ಲಿ ಏನಿದೆ, ಬದುಕ್ಬೋದಲ್ಲ. ಅದೇ ಹೇಳಿದ್ದೆ ನಾನು ಅವಾಗಲೇ, ಯೂಟ್ಯೂಬ್ ಯಾರಪ್ಪಂದು ಅಲ್ಲ. ನೀವು ಕೂಡ ಚೆನ್ನಾಗಾಗಿ ನೀವು ಮಾಡಿ. ಏನು ಬೇಕು, ಹೆಲ್ಪ್ ಬೇಕು, ಕಮೆಂಟಲ್ಲಿ ಹಾಕಿ, ನಾವು ಹೆಲ್ಪ್ ಮಾಡ್ತೀವಿ. ಹೆಲ್ಪ್ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ, ಬೆಳೆಯೋದಕ್ಕೆ ನೀವು ತಯಾರಾಗಿದ್ರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ. ಆತರ ನೀವು ನಮಗ್ ಸಪೋರ್ಟ್ ಮಾಡಿದಾಗ ನಾವು ನಿಮಗೆ ಏನೇನ್ ಬೇಕು ಅಂತ ಪ್ರತಿಯೊಂದ್ರದ್ದು ಕೂಡ ಹೇಳ್ಕೊಂಡು ಹೋಗ್ತೀವಿ. ನೋಡಿ, ನಾನು ಕಮೆಂಟ್ ಎಲ್ಲಾರ್ಗು ಕೂಡ ರಿಪ್ಲೈ ಕೊಡ್ತಿರ್ತೀನಿ. ಅಂದ್ರೆ ಎಲ್ಲಾರ್ದು ಕೂಡ ನಾನು ಓದುತ್ತಿದ್ದೀನಿ ಅಂತ.
ಏನ್ ಇವಾಗ ಹಾಗೆ ಮೇನ್ ಇನ್ನೊಂದೇನ್ ಗೊತ್ತಾ, ಸಾರಿ ನಾವು ಮೊನ್ನೆದಕ್ಕೆ ರಿಪ್ಲೈ ಮಾಡ್ತೀವಿ ಅಂತ ಹೇಳಿ ಇನ್ನೂ ರಿಪ್ಲೈ ಮಾಡಿಲ್ಲ ಕಮೆಂಟ್ಸಿಗೆ. ಯಾವ್ದು? ಇದು ಮಗುದು ಮಗುದ ಹಾ. ಅದು ಆ comment ಗೆ ನಾಳೆ reply ಬರುತ್ತೆ. ಮಾಡ್ಬೇಕು, ನಾಳೆ ಆ ಮಾಡ್ತೀನಿ. ಸೀರೀಸ್ ನಾಳೆ ಬರುತ್ತೆ. ಅದೇ ಪಾಪುಗೆ ಯಾರು ಟ್ರೈ ಮಾಡ್ತಿದ್ದೀರಾ ಆ ಸೀರೀಸ್ ಬರುತ್ತೆ ಅಂತ ತುಂಬಾ ಹೇಳಿದ್ರೆ ಜನ ನಾಳೆ ಕಮೆಂಟ್ ಅಲ್ಲಿ ಬರುತ್ತೆ. ಕೇಳ್ತಿದ್ದೀರಾ, ಇವನ್ ಪ್ಲೀಸ್ ಇದಕ್ಕೆ ರಿಪ್ಲೈ ಮಾಡಿ, ನನಗೆ ಇದ್ರಲ್ಲಿ ನೀವು ಟೆಕ್ಸ್ಟ್ ಮಾಡಿದ್ರು ಅರ್ಥ ಆಗಲ್ಲ, ರಿಪ್ಲೈ ಮಾಡಿ ಅಂತ ಕೇಳಿದಿರಾ. ನೀಟಾಗಿ ನಾಳೆ ನೀಟಾಗಿ ಪ್ರಿಪೇರ್ ಆಗಿ ಇವಳು ಎಕ್ಸ್ಪ್ಲೈನ್ ಅದಕ್ಕೆ ಮಾಡಿರ್ತಾಳೆ. ಸಡನ್ ಆಗಿ ಹಿಂಗ್ ಬಂದ್ಬಿಟ್ಟು ಕುತ್ಕೊಂಡು ಹೇಳಕ್ ಆಗಲ್ಲ ನಿಜವಾಗ್ಲೂ. ಅದು ಪಾಯಿಂಟ್ ಮಾಡ್ಕೊಂಡು ಬಂದು ಬರ್ಕೊಂಡೆ ನಾನು ಹೇಳ್ಬೇಕು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಹೇಳಿದ್ನಲ್ಲ, ಲೆಟ್ಸ್ ಗ್ರೋ ಟುಗೆದರ್. ಇವಾಗ ನಾನು ದುಡ್ಡು ಮಾಡ್ಕೊಂಡು ಸತ್ಯ ಅನ್ನೋದಕ್ಕಿಂತ ನಾನು ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಸತ್ಯ ಅನ್ನೋದು ಡಿಫ್ರೆನ್ಸ್ ಇದೆ. ನಮಗ್ ಇದಿಷ್ಟ, ಇದು ನಾವು ಖುಷಿ. ಒಬ್ರಿಗೆ ಹೆಲ್ಪ್ ಮಾಡಿದೀವಿ ಅಂತ ಹೇಳ್ಕೊಳಕ್ ಹಾ. ನನಗೆ ತುಂಬಾ ಇಷ್ಟ ಆಗುತ್ತೆ. ಇವರಿಗೂ ಅದೇ ಇರೋದು. ನಾನು ಇವಾಗ ನನ್ನಿಂದ ನೀವು ಯಾರೇ ಒಬ್ರು ಸಕ್ಸಸ್ ಆದ್ರೂ ಕೂಡ ಇವ್ರು ಹೇಳಿದ್ರು ಆ ಖುಷಿ ನಮ್ಗೆ ಇರುತ್ತೆ, ಸಾಕು. ನಾವೆಲ್ಲರೂ ಒಟ್ಟಿಗೆ ಬೆಳೆಯೋಣ ಅಲ್ವಾ? ಹ್ಮ್. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ Bye ಬಾಯ್ bye. ಬಾಯ್.